ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಲೋಕ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೆಸರುಬೇಳೆ ಕಿಚಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಟೇಸ್ಟಿಯಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಹೆಸರುಬೇಳೆ ಮತ್ತು ಅಕ್ಕಿ ತೊಗೊಂಡಿದ್ದೀನಿ. ನಾನು ಒಂದೇ ಕಪ್ ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ ಹೆಸರುಬೇಳೆ, ಅರ್ಧ ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ತೊಳ್ಕೊಂಡಿದ್ದೀನಿ, ಒಂದೆರಡು ಸತಿ ತೊಳ್ಕೊಂಡು, ಒಂದೆರಡು ಮೂರು ಸಲ ತೊಳ್ಕೊಂಡಿದ್ದೀನಿ. ಇದನ್ನು ಕುಕ್ಕರ್ಗೆ ಹಾಕ್ತೀನಿ. ಹಾಕಿ ಒಂದು 4 ವಿಜಿಲ್ ಹೊಡೆಸ್ತೀನಿ. ಹೆಸರುಬೇಳೆ ಬದಲು ತೊಗರಿಬೇಳೆನೂ ಹಾಕ್ಬೋದು. ನಾನು ಹೆಸರುಬೇಳೆ ಹಾಕ್ಕೊತಾ ಇದ್ದೀನಿ. ನಿಮ್ಮ ಇಷ್ಟ, ನಿಮಗೆ ಬೇಕಂದರೆ ತೊಗರಿಬೇಳೆ ಬೇಕಾದರೆ ಅದನ್ನೇ ಮಾಡ್ಬೋದು. ನನಗೆ ಹೆಸರುಬೇಳೆ ಹಾಕಿ ಮಾಡ್ತಾಯಿದ್ದೀನಿ ನಾನು. ನೀರು ಒಂದು 2 ಸೇರಿ ಒಂದು ಅರ್ಧ ಕಪ್ಪು ತೊಗೊಂಡಿರ್ತೀವಲ್ಲ, 2 ಕಪ್ಪು ನೀರು ಹಾಕಬೇಕು. ಅದ್ರ ಬದಲು ಸ್ವಲ್ಪ ಜಾಸ್ತಿನೇ ನೀರು ಹಾಕಬೇಕು. ಒಂದು 3 ಕಪ್ಪು 4 ಕಪ್ ಹಾಕ್ಬೇಕು ನೀರು. ಅದು ಮೆತ್ತಗೆ ಬೇಯಬೇಕಲ್ಲ. ಅರಿಶಿನ ಪುಡಿ ಮತ್ತು ತುಪ್ಪ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕಿದ್ವಿ. ಇವಾಗ ಉಪ್ಪು ಮತ್ತು ತುಪ್ಪ ಹಾಕ್ತೀನಿ. ಹಾಕಿ ಒಂದು 4 ಇಲ್ಲ 3 ವಿಜಿಲ್ ಹೊಡೆಸ್ಬೇಕು. ತುಪ್ಪ ಹಾಕ್ತಾಯಿದ್ದೀನಿ 1 ಸ್ಪೂನು. ಹೆಸರುಬೇಳೆ ಹಾಕಿದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ಹೆಸರುಬೇಳೆ ಹಾಕ್ತಾಯಿದ್ದೀನಿ. ಹಾಕಿ 4 ವಿಜಿಲ್ ಹೊಡೆಸ್ತೀನಿ. ನಾನು ತರಕಾರಿ ಮತ್ತು ಇದು ಕೊತ್ತಂಬರಿ ಪುಡಿ ಮತ್ತು ಜೀರಿಗೆ ಪುಡಿ ತೊಗೊಂಡಿದ್ದೀನಿ. ಮತ್ತು ತರಕಾರಿ ಮತ್ತು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಟೊಮೆಟೊ, ಕೊತ್ತಂಬರಿ, ಕರಿಬೇವು ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡಿ. ಇದು 4 ವಿಜಿಲ್ ಹೊಡೆಸಿದ್ಮೇಲೆ ಈ ಥರ ಆಗಿದೆ. ನಾನೀಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಆಯಿಲ್ ಹಾಕ್ತೀನಿ. ತುಪ್ಪ ಹಾಕ್ಬೋದು, ಬೇಕಾದ್ರೆ ಆಯಿಲ್ ಹಾಕ್ಬಿಟ್ಟು ನಾನು ತುಪ್ಪ ಹಾಕ್ತಾಯಿದ್ದೀನಿ. ಕರಿಬೇವು ಮತ್ತು ಸಾಸಿವೆ ಜೀರಿಗೆ ಹಾಕಬೇಕು. ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅವೆರಡು ಸ್ವಲ್ಪ ಫ್ರೈ ಆಗಲಿ, ಆಮೇಲೆ ಟೊಮೆಟೊ ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ನಾನು ಇದು ಒಬ್ಬರಿಗೆ ಮಾಡೋದು ತೋರಿಸ್ತಾ ಇದ್ದೀನಿ. ನಿಮಗೆ ಬೇಕಂದರೆ ನಾನು ಎಷ್ಟು ಹಾಕಿದ್ದೀನಿ ಅಷ್ಟೆಲ್ಲ ಜಾಸ್ತಿ ಮಾಡಬೇಕು ಫ್ರೆಂಡ್ಸ್. ಇದು ಜಲ್ದಿನೇ ಆಗಿ ಹೋಗುತ್ತೆ. ನಾವು ಯಾವಾಗಾದರೂ ಸಾಂಬಾರು ಮಾಡಿ ಬರೀ ಸಾಂಬಾರು ತಿಂದು ಬೇಜಾರಾದಾಗ ಈ ಥರ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ಟೊಮೆಟೊ ಹಾಕ್ತಾಯಿದ್ದೀನಿ. ನೋಡಿ, ಈಗ ಕೊತ್ತಂಬರಿ ಪುಡಿ ಮತ್ತು ಜೀರಿಗೆ ಪುಡಿ ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ಎಣ್ಣೆಯಲ್ಲಿ. ತುಪ್ಪ ಹಾಕಿದ್ದೀನಿ ನಾನು, ತುಪ್ಪದಲ್ಲೇ ಫ್ರೈ ಆಗಬೇಕು. ನಿಮಗೆ ಬೇಕಂದರೆ ಆಯಿಲು ಹಾಕ್ಬೋದು. ನಾನು ತುಪ್ಪ ಹಾಕಿ ಮಾಡ್ತಾಯಿದ್ದೀನಿ. ತುಪ್ಪ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ತುಪ್ಪ ಹಾಕಿ ಮಾಡ್ತಾಯಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ನಾವು ಆವಾಗಲೇ ಅಕ್ಕಿ ಮತ್ತು ಬೇಳೆ ಕುದಿಸುವಾಗ ಉಪ್ಪು ಹಾಕಿರ್ತೀವಿ. ಇವಾಗ ಹಾಕೋ ಹೊತ್ತಿನಾಗ ಸ್ವಲ್ಪ ಉಪ್ಪು ನೋಡಿ ಹಾಕಬೇಕು. ಮತ್ತು ಆಮೇಲೆ ಬೇಕಂದರೆ ಹಾಕಕ್ಕೆ ಬರುತ್ತೆ. ಮತ್ತು ಜಾಸ್ತಿ ಆಗಿಬಿಟ್ರೆ ಏನು ಮಾಡೋಕ್ಕೆ ಬರಲ್ಲ, ಟೇಸ್ಟೇ ಕೆಟ್ಟೋಗ್ಬಿಡುತ್ತೆ. ಉಪ್ಪು ಸ್ವಲ್ಪ ನೋಡಿ ಹಾಕಿ. ನೋಡಿ, ಈಗ ಬೇಳೆ ಮತ್ತು ಅಕ್ಕಿ ಕುದಿಸಿದ್ವಲ್ಲ ಅದು ಇದು. ನಮಗೆ ಬೇಕಂದರೆ ಇನ್ನೂ ಸ್ವಲ್ಪ ನೀರು ಹಾಕಿ ನೀರು ಮಾಡ್ಕೊಬೋದು. ಬೇಡ ಇಷ್ಟೇ ಇರಲಿಲ್ಲ ಇಷ್ಟೇ ಇರ್ಬೋದು. ಇದು ಹೆಸರು ಬೇಳೆ ಹಾಕಿರ್ತೀವಲ್ಲ, ಸ್ವಲ್ಪ ಗಟ್ಟಿ ಜಲ್ದಿ ಆಗಿಬಿಡುತ್ತೆ. ಫಸ್ಟಿಗೆ ಸ್ವಲ್ಪ ನೀರು ಇಷ್ಟು ಹಾಕಿದ್ರೆ ಇನ್ನೂ ಸ್ವಲ್ಪ ಗಟ್ಟಿನೇ ಆಗುತ್ತೆ. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಬೇಕು. ಹಿಂದೆಯೇ ಮಾಡಿ ತಿಂತೀವಿ ಅಂದರೆ ಸ್ವಲ್ಪ ಈ ಥರನೇ ಇರಲಿ. ಸ್ವಲ್ಪ ಲೇಟಾಗಿ ತಿನ್ನಂಗಿದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕಬೇಕು, ಇಲ್ಲಾಂದ್ರೆ ಅದು ಗಟ್ಟಿ ಆಗಿಬಿಡುತ್ತೆ. ನೋಡಿ, ರೆಡಿಯಾಗಿದೆ ಇವಾಗಿತ್ತು.
ಫ್ರೆಂಡ್ಸ್, ನಾನು ಇವಾಗ ಒಂದು ನಂಬರ್ ಕೊಡ್ತೀನಿ. ನಿಮಗೆ ಯೂಟ್ಯೂಬಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಈ ನಂಬರಿಗೆ ಫೋನ್ ಮಾಡಿ. ಅವರು ಅರುಣ್ ಅಂತ ಅವ್ರ ನಂಬರ್ ಕೊಡ್ತೀನಿ. ಅವರಿಗೆ ಫೋನ್ ಮಾಡಿ ಕೇಳಿ. ಅವರು ಯೂಟ್ಯೂಬ್ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ ಮತ್ತು ಎಲ್ಲ ಇದು ಇದು ಮಾಡಿಕೊಡ್ತಾರೆ ಅವರು. ಆ ನಂಬರ್ ಡಿಸ್ಪ್ಲೇ ಮೇಲೆ ಕೊಡ್ತೀನಿ, ಅದಕ್ಕೆ ಫೋನ್ ಮಾಡಿ. ಏನಾದರೂ ಪ್ರಾಬ್ಲಮ್ ಇದ್ದರೆ ಮಾಡಿ, ಅವರು ಸರಿ ಮಾಡಿಕೊಡ್ತಾರೆ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ ಇವಾಗ. ಈ ಕಿಚಡಿ ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಬಿಸಿ ಇರುವಾಗಲೇ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.